ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓಹೋ, ಏನು ತಮ್ಮ ಸವಾರಿ ಇವತ್ತು ಸ್ವಲ್ಪ ಬೇಗ ಬಂದ್ಬಿಟ್ಟಿದೆಯಲ್ಲ. ರೇಣುಕಾ, ಆತೆ ಸೊಸೆ ಬಂದಿದ್ದಾಳಮ್ಮ, ಕರ್ಕೊಂಡೋಗಿ ಸೇವೆ ಮಾಡು. ನಿಜ ಹೇಳ್ಬೇಕಂದ್ರೆ ಅವಳು ನಮ್ಮ ಸೇವೆ ಮಾಡಬೇಕಿತ್ತು. ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಅವಳಿಗೆ ಸ್ವಲ್ಪನೂ ಆಸಕ್ತಿನೇ ಇಲ್ಲ. ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಈ ಮನೆಗೆ ಹೇಗೆ ಸೊಸೆಯಾಗಿ ಬಂದರೂ ನಾನು ಹಾಗೆ ಬಂದಿದ್ದೀನಿ ಅಲ್ವಾ? ಹೌದಮ್ಮ, ಹೌದು. ನಾನು ಸೊಸೆಯಾಗಿ ಬಂದೆ, ನಮ್ಮ ಮತ್ತೆ ಮಾತು ಕೇಳ್ತಿದ್ದೀನಿ. ನೀನು ಸೊಸೆಯಾಗಿ ಬಂದಿದ್ಯಲ್ಲ, ನನ್ನ ಮಾತು ಯಾವ್ದಾದ್ರು ಒಂಚೂರು ಕೇಳಿದ್ಯಾ? ಮೊದಲೇ ನಾನು ದುಃಖದಲ್ಲಿದ್ದೀನಿ. ನೀವು ಹೀಗೆಲ್ಲ ಮಾತಾಡಿದ್ರೆ ನನಗೆ ಇನ್ನೂ ಬೇಜಾರಾಗುತ್ತೆ. ಏನೇ ನಾವು ಮಾತಾಡಿದ್ದಕ್ಕೆಲ್ಲ ಎದುರು ಮಾತಾಡ್ತಾ ಇದೀಯಾ? ಸೊಸೆಯಾಗಿ ಹೇಗಿರ್ಬೇಕು ಅಂತ ಹೇಳಿದ್ರೆ ನೋವು ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೀಯಾ? ಯಾರಾದ್ರೂ ಇದನ್ನ ಕೇಳಿಸ್ಕೊಂಡ್ರೆ ನಮ್ಮ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ನನ್ನ ಮೊಮ್ಮಗನ್ನ ಬುಟ್ಟಿಗೆ ಹಾಕೊಂಡು ನೀನೇನೇ ಹೇಳಿದ್ರು ನಾವು ಕೇಳಿಸ್ಕೊಂಡು ತೆಪ್ಪಗಿರ್ಬೇಕು ಅಲ್ಲ? ನಾನು ಯಾವತ್ತೂ ಅಂತ ತಪ್ಪು ಮಾಡಿಲ್ಲ ಅಜ್ಜಿ. ನನ್ನ ಪಾಡಿಗೆ ನಾನು ಇರ್ತೀನಿ ಹೊರತು ಇನ್ನೊಬ್ಬರಿಗೆ ನೋವಾಗೋ ಹಾಗೆ ನಡ್ಕೊಂಡಿಲ್ಲ. ಇಷ್ಟೇ. ಏನಾದರೂ ಬುದ್ಧಿ ಹೇಳಿದ್ರೆ ಮೊದಲು ಕಣ್ಣಲ್ಲಿ ನೀರು ಹಾಕೋದು. ಇದನ್ನು ಬಿಟ್ಟು ಇನ್ನೇನು ಮಾಡ್ತೀಯ ನೀನು? ಕೆಲಸದಿಂದ ಬೇಗ ಬಂದಿದೆಯಲ್ಲ, ಮನೆಯಲ್ಲಿ ರಾಶಿ ಕೆಲಸ ಬಿದ್ದಿದೆ, ಮೊದಲು ಅದನ್ನ ಮಾಡೋಗು. ಈ ಮನೆ ಸೊಸೆ ಆಗಿದ್ದಕ್ಕೆ ಸಾರ್ಥಕ ಆಗುತ್ತೆ. ನೋಡಿದ್ರೆ ಅತ್ತೆ, ನೀವಿಷ್ಟು ಹೇಳಿದ್ರು ಒಂದು ಮಾತು ಆಡಿಲ್ಲ. ಅವಳು ಪಾಡವಳು ಹೋದ್ಲು. ಇಷ್ಟೇ ಅತ್ತೆ. ಸ್ವಲ್ಪ ದಿನ ತಡ್ಕೊಳೆ, ಅವಳನ್ನ ಹೇಗೆ ದಾರಿಗೆ ತರ್ತೀನಿ ಅಂತ ನೋಡ್ತಾ ಇರು. ಹರೀಶ, ನೀನು ಯಾವ ಆ್ಯಪಲ್ಲಿ ಬುಕ್ ಮಾಡಿದ್ದ? ಹೊಸದಾಗಿ ಈ ಫಾದರ್ ಫುಡ್ ಆ್ಯಪ್ ಅಂತ ಏನಾದರೂ ಬಿಟ್ಟಿದ್ದಾರಾ? ಇಲ್ಲ, ಮಾಮೂಲಿ ಆ್ಯಪಲ್ಲೇ ಆರ್ಡರ್ ಮಾಡಿದೆ. ಓಹೋ, ಏನಪ್ಪ ಇದೇ ನನಗೆ ಮಾಡ್ತಿರೋ ಗನಂದಾರಿ ಕೆಲಸ? ನಮಗೆ ಚಾಲೆಂಜ್ ಮಾಡೋದ್ರಿ ಪೇಮೆಂಟ್ ವರ್ಕೌಟ್ ಆಗುತ್ತಾ? ಸರ್, ನಿಮ್ಮ ಆರ್ಡರ್ ತೊಗೊಂಡು ದುಡ್ಡು ಕೊಟ್ಟರೆ ನಾನು ಹೊರಡ್ತೀನಿ. ಖಂಡಿತ ಸರ್, ಕೊಡಿ ಸರ್. ತಗೊಳ್ಳೋ, ದುಡ್ಡು ಕೊಡೋ ಸಾಹೇಬ್ರಿಗೆ. ತಗೊಳ್ಳಿ ಸರ್, ತಗೊಳ್ಳಿ ಸರ್. ಚೇಂಜ್ ಏನು ಬೇಡ ಸರ್, ನಿಮಗೆ ನಾವು ಕೊಡ್ತಿರೋ ಟಿಪ್ಸ್ ಅಂತ ಅಂದ್ಕೊಡಿ. ನಾನು ಮಾಡ್ತಾ ಇರೋದು ಸಂಬಳಕ್ಕೆ, ಆ ಸಂಬಳ ಸಾಕು. ಟಿಪ್ಸಿಂದ ನಾನು ಬದುಕು ಮಾಡಬೇಕಾಗಿಲ್ಲ. ನಾನು ಸಮಯಕ್ಕೆ ಸರಿ ಡೆಲಿವರಿ ಕೊಟ್ಟಿದ್ರೆ ಒಳ್ಳೆ ರೇಟಿಂಗ್ ಕೊಡಿ. ಹಾಂ, 5 ಸ್ಟಾರ್ ಕೊಡ್ತೀವಿ. ಓಕೆನಾ ಸರ್? 5 ಸ್ಟಾರ್ ರೇಟಿಂಗ್ ಕೊಡು. ಈ ರೀತಿ ಎಲ್ಲ ಸಂಪಾದನೆ ಮಾಡೋಕ್ಕೆ ಗೊತ್ತಾಗತ್ತೆ. ಅಮ್ಮನ್ನ ಕಂಡವ್ರ ಮನೇಲಿ ಬಿಡಬಾರ್ದು ಅಂತ ಗೊತ್ತಾಗಲ್ವ ನಿಮಗೆ? ಗಂಡನಾಗಿ ಅಮ್ಮನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ವಾ ನಿಮಗೆ? ಸಾಮರ್ಥ್ಯ ಇಲ್ವಾ? ಕಾಲೇಜ್ ಹುಡುಗಂತರ ಈ ಕೆಲಸ ಮಾಡಿಕೊಂಡು ಅನ್ನೋ ದೊಡ್ಡ ಗನಂದಾರಿ ಕೆಲಸ ಮಾಡ್ತೀನಿ ಅಂತ ಲುಕ್ ಬೇರೆ ಕೊಡ್ತಾ ಇದ್ದೆ. ಸಂತು ಲಕ್ಷ್ಮೀ ನಿವಾಸ